ಓಂ ನಮೋ ಭಗವತೆ ವಾಸುದೇವಾಯ. ಮೃತ್ಯುಸ್ಸರ್ವ ಅರಶ್ಚಾಹಂ ಉದ್ಭವಶ್ಚ ಭವಿಷ್ಯತಾಂ ಕೀರ್ತಿಶ್ರೀವಾಕ್ಚ ನಾರೀಣಾಂ ಸ್ಮೃತಿರ್ಮೇಧಾ ಧೃತಿಕ್ಷಮಾ. ಭಗವಂತನ ವಿಭೂತಿ ಮೃತ್ಯುಸ್ಸರ್ವಹರ. ಇದು ಭಗವದ್ಗೀತೆಯ 10ನೇ ಅಧ್ಯಾಯ ವಿಭೂತಿ ಯೋಗದಲ್ಲಿರುವ ಪ್ರಸಿದ್ಧ ವಾಕ್ಯಗಳ ಅಂದರೆ ಒಂದು ಶ್ಲೋಕ, ಪ್ರಸಿದ್ಧವಾದ ಒಂದು ಶ್ಲೋಕ ಇದು. ಇದರ ಸಂಪೂರ್ಣ ಶ್ಲೋಕ ಇಂತಿದೆ: ಮೃತ್ಯು ಸರ್ವ ಅರಶ್ಚಾಮಂ ಉದ್ಭವಶ್ಚ ಭವಿಷ್ಯತಾಂ. ಇದರರ್ಥ, ಮೃತ್ಯು ಸರ್ವಹರ, ಎಲ್ಲವನ್ನು ಕೊನೆಯಾಗಿ ಅರಿಸುವ ಮೃತ್ಯು ಕೂಡ ನಾನು. ಭಗವಂತನೆಂಬ ಪರಮಾತ್ಮನ ಶಕ್ತಿ ಮರಣ ರೂಪದಲ್ಲಿಯೂ ವ್ಯಕ್ತವಾಗುತ್ತದೆ. ಮರಣವು ಎಲ್ಲವನ್ನೂ ತೆಗೆದುಹಾಕುವ ಮಹಾ ಸಮೀಕರಣ. ಅದು ಸಹ ದೇವರ ವಿಭೂತಿ. ಉದ್ಭವಶ್ಚ ಭವಿಷ್ಯತ, ಭವಿಷ್ಯದಲ್ಲಾಗುವ ಎಲ್ಲ ಸೃಷ್ಟಿಗಳ ಆದಿಯು ನಾನು ಅಂತ ಹೇಳ್ತಾ ಇದ್ದಾನೆ ಭಗವಂತ. ಸರಳವಾಗಿ ಹೇಳೋದಾದರೆ ಹುಟ್ಟುವುದಕ್ಕೂ ಕಾರಣ ಭಗವಂತನೇ, ಕೊನೆಯಲ್ಲಿ ಎಲ್ಲವನ್ನೂ ಆರಿಸುವ ಮರಣ ರೂಪವೂ ಕೂಡ ಭಗವಂತನೇ. ಇದರ ತಾತ್ಪರ್ಯ ಇಷ್ಟೇ: ಜೀವನ ಮರಣ ಎರಡೂ ದೈವಶಕ್ತಿಯ ಅನಂತ ಚಕ್ರಗಳು. ಬಯಕೆ ಇಲ್ಲ, ಕಾರಣವಿಲ್ಲ. ಬಯಕೆ ಯಾವ ಕಾರಣವೂ ಇಲ್ಲ. ಮರಣವು ಜೀವನದಂತೆ ದಿವ್ಯ ಶಕ್ತಿ. ಈ ಶ್ಲೋಕದಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ಹೇಳುವುದೇನೆಂದರೆ, ನಾನು ಎಲ್ಲವನ್ನೂ ಕೊನೆಗೆ ಅರಿಸುವ ಮರಣ ರೂಪದಲ್ಲೂ ಕೂಡ ಇದ್ದೇನೆ ಮತ್ತು ಭವಿಷ್ಯದಲ್ಲಿ ಆಗುವ ಎಲ್ಲ ಸೃಷ್ಟಿಗಳ ಆದಿಯೂ ಕೂಡ ನಾನು. ಮೃತ್ಯು ಸರ್ವಹರ. ಮರಣವು ಎಲ್ಲ ವಸ್ತುಗಳು, ಸಂಬಂಧಗಳು, ದೇಹ, ಅಹಂಕಾರವನ್ನು ಕೊನೆಗೆ ತೆಗೆದುಹಾಕುತ್ತದೆ. ಅದು ಯಾವುದಕ್ಕೂ ಪಕ್ಷಪಾತ ಮಾಡೋದಿಲ್ಲ. ಮರಣ ಎಂದು ನಾವು ನೋಡಿದರೂ ಗೀತೆಯ ದೃಷ್ಟಿಯಲ್ಲಿ ಅದು ಸಂಹಾರ ಶಕ್ತಿ, ಪರಿವರ್ತನೆಯ ಪುನಃಸೃಷ್ಟಿಯ ಮಾರ್ಗ. ಉದ್ಭವ, ಎಲ್ಲ ಹೊಸ ಸೃಷ್ಟಿಗಳ ಆರಂಭವೂ ಕೂಡ ದೇವರ ಇಚ್ಛಾಶಕ್ತಿ ಅಲ್ವಾ. ಪರಮಾತ್ಮನೇ ಆದಿ ಮತ್ತು ಅಂತ್ಯ. ಧಾರ್ಮಿಕ ಅರ್ಥದಲ್ಲಿ ಈ ಶ್ಲೋಕವನ್ನು ಹೇಳಬೇಕಾದ್ರೆ, ಬ್ರಹ್ಮನ ಅನಂತ ಚಕ್ರ. ಭಗವಂತನು ಸೃಷ್ಟಿ ಸ್ಥಿತಿ ಲಯಗಳ ಮೂಲಕ ತನ್ನನ್ನು ತಾನೇ ವ್ಯಕ್ತಗೊಳಿಸುತ್ತಾನೆ. ಮರಣ ಅಂತ್ಯವಲ್ಲ, ಅದು ಹೊಸ ಜೀವನಕ್ಕೆ ದಾರಿ. ಜೀವಿಗೆ ಮರಣ ಭಯವನ್ನು ನೀಗಿಸುವಂಥ ಜ್ಞಾನ ಇದು. ದೇಹ ಮಾತ್ರ ನಶಿಸುತ್ತದೆ, ಆತ್ಮ ಶಾಶ್ವತ. ಆದ್ದರಿಂದ ಮರಣವು ದೇವರ ದೈವಿಕ ನಿಯಮ. ಅಂದರೆ ಆ ಥರ ಅಂದ್ಕೊಳ್ಳೋದ್ರಿಂದ ಭಯ ಕರಗುತ್ತೆ ಅಂತ ಹೇಳ್ತಾ ಇದ್ದಾನೆ. ಅಹಂಕಾರವಿಲ್ಲದ ಬದುಕು. ಮರಣ ಎಲ್ಲವನ್ನ ಸಮಾನವಾಗಿ ತೆಗೆದುಹಾಕುವುದರಿಂದ ಅಧಿಕಾರ, ಐಶ್ವರ್ಯ, ಅಹಂಕಾರ ಯಾವುದಕ್ಕೂ ಶಾಶ್ವತ ಆಸರೆ ಇಲ್ಲ ಎಂಬ ಅರಿವು ಬರಲೂಬಹುದು ಅಲ್ವಾ. ಇದರಿಂದ ಜೀವನದಲ್ಲಿ ವಿನಯ, ಸಮತೋಲ, ಧರ್ಮ ಪ್ರವೃತ್ತಿ ಬಲಗೊಳ್ಳುತ್ತದೆ. ದೇವರು ಅಂತರ್ಯಾಮಿ. ಜೀವಿತಾವಧಿಯಲ್ಲೂ ದೇವರ ಇಚ್ಛೆ, ಮರಣದಲ್ಲೂ ದೇವರ ದರ್ಶನ, ಎಲ್ಲವೂ ಕೂಡ ಅವನ ನಿಯಂತ್ರಣದಲ್ಲಿದೆ ಎಂಬ ಜ್ಞಾನದಿಂದ ಶಾಂತಿ ಸಿಗುತ್ತೆ. ಪರಿವರ್ತನೆಯ ಸಂದೇಶ ಕೊಡ್ತಾ ಇದ್ದಾನೆ ಭಗವಂತ ಈ ಶ್ಲೋಕದ ಮೂಲಕ. ಮರಣವಿಲ್ಲದಿದ್ದರೆ ನಮ್ಮ ಸೃಷ್ಟಿ ಸಾಧ್ಯವಾಗದು. ಹೀಗಾಗಿ ಮರಣವು ಪ್ರಕೃತಿಯಲ್ಲಿ ಶುದ್ಧೀಕರಣ ಕಾರ್ಯ ಕೈಗೊಳ್ಳುತ್ತೆ. ಈ ಶ್ಲೋಕದ ಪಠಣ ಮಾಡೋದ್ರಿಂದ ನಮಗೆ ಏನು ಲಾಭ ಅಂತಂದರೆ, ಮರಣ ಭಯ ಕಮ್ಮಿ ಆಗುತ್ತೆ, ಜೀವನದಲ್ಲಿ ಸಮತೋಲನ ಹೆಚ್ಚಾಗುತ್ತೆ, ಕರ್ಮದ ಅರಿವು ಉಂಟಾಗುತ್ತೆ, ಧೈರ್ಯ ಮತ್ತು ಶರಣಾಗತಿ ಹೆಚ್ಚಾಗುತ್ತೆ, ಮನಸ್ಸಿಗೆ ಶಾಂತಿ ಸಿಗುತ್ತೆ. ಇದನ್ನು ಈ ಶ್ಲೋಕನ ಪ್ರತಿದಿನ ಸಾಧ್ಯ ಆದರೆ ಬೆಳಗ್ಗೆ ಮತ್ತು ಸಾಯಂಕಾಲ ಶಾಂತವಾದ ಜಾಗದಲ್ಲಿ ಕುಳಿತುಕೊಂಡು 2 ಅಥವಾ 3 ದೀರ್ಘ ಉಸಿರಾಟ ಮಾಡಿ ಮನಸ್ಸನ್ನು ಶಾಂತಗೊಳಿಸಿ ಜಪವನ್ನು 11, 21 ಅಥವಾ 108 ಬಾರಿ ಮಾಡ್ಬೋದು ಅಂತ ಹೇಳ್ತಾರೆ. ಎಲ್ಲವನ್ನು ಕಬಳಿಸುವ ಮೃತ್ಯು ದೇವತೆ ಅಂದರೆ ಅವನು ಸಾಯಿಸುವನು. ಆದ್ದರಿಂದ ಮೃತ್ಯು ನಾಮಕನಾಗಿ ಯಮನ ಪರಿಹಾರ ದೇವತೆಯಾದ ಮೃತ್ಯುವಿನಲ್ಲಿದ್ದು ಅವನಿಗೆ ಎಲ್ಲವನ್ನು ಕಬಳಿಸುವ ಶಕ್ತಿ ಇದ್ದವನು ಅಂತ ಹೇಳ್ತಾರೆ. ನಾನು ಮುಂದೆ ಆಗುವವರನ್ನು ಹುಟ್ಟಿಸುವವನು ನಾನು. ಹೆಂಗಸರಲ್ಲಿ ಕೀರ್ತಿಯ ದೇವತೆ ನಾನು, ಶ್ರೀದೇವಿ ನಾನು, ವಾಗ್ದೇವಿ ನಾನು, ಸ್ಮರಣ ಶಕ್ತಿಯ ದೇವತೆ ನಾನು, ಧಾರಣ ಶಕ್ತಿಯ ದೇವತೆ ನಾನು, ಸಹನೆಯ ದೇವತೆಯ
ನಾನು ಕ್ಷಮಾದೇವಿ ನಾನು ಕೀರ್ತನೀಯನಾಗಿ ಕೀರ್ತಿ ಎನಿಸಿ ಕೀರ್ತಿದೇವಿಯಲ್ಲಿದ್ದೇನೆ. ಆಶ್ರಯನಾಗಿ ಶ್ರೀ ಎನಿಸಿ ಶ್ರೀದೇವಿಯಲ್ಲಿದ್ದೇನೆ. ವಕ್ತಾರನಾಗಿ ವಾಕ್ ಎನಿಸಿ ವಾಗ್ದೇವಿಯಲ್ಲಿದ್ದೇನೆ. ಸ್ಮರಣೀಯನಾಗಿ ಸ್ಮೃತಿ ಎನಿಸಿ ಸ್ಮೃತಿ ದೇವಿಯಲ್ಲಿದ್ದೇನೆ. ಅರಿವಿನ ಮೂರ್ತಿಯಾಗಿ ಧೃತಿ ಎನಿಸಿ ಧೃತಿ ದೇವಿಯಲ್ಲಿದ್ದೇನೆ. ತಪ್ಪುಗಳನ್ನು ಮನ್ನಿಸುವವನಾಗಿ ಕ್ಷಮಾ ಎನಿಸಿ ಕ್ಷಮಾದೇವಿಯಲ್ಲಿದ್ದೇನೆ ಅಂತ ಈ ಶ್ಲೋಕದ ಮೂಲಕ ಭಗವಂತ ತಿಳಿಸ್ಕೊಡ್ತಾ ಇದ್ದಾನೆ. ಮತ್ತು ನಾನು ಸರ್ವಭಕ್ಷಣಾದ ಮೃತ್ಯುವು ಭವಿಷ್ಯದಲ್ಲಿ ಮುಟ್ಟುವ ಎಲ್ಲದರ ಉತ್ಪತ್ತಿ ತತ್ವವು ಸ್ತ್ರೀಯರಲ್ಲಿ ಕೀರ್ತಿ, ಐಶ್ವರ್ಯ, ಒಳ್ಳೆಯ ಮಾತು, ನೆನಪು, ಬುದ್ಧಿಶಕ್ತಿ, ದೃಢತೆ ಮತ್ತು ತಾಳ್ಮೆಯಾಗಿದ್ದೇನೆ ಅಂತ ಅಂದ್ಬಿಟ್ಟು ಭಗವಂತ ಈ ಶ್ಲೋಕದ ಮೂಲಕ ತಿಳಿಸ್ಕೊಡ್ತಾ ಇದ್ದಾನೆ. ಇದನ್ನು ಅರ್ಥ ಮಾಡ್ಕೊಳ್ಳೋಣ. ಇಂತಹ ಹಲವಾರು ಶ್ಲೋಕಗಳನ್ನು ನಾವು ಭಗವದ್ಗೀತೆಯಲ್ಲಿ ಅಂದರೆ 18 ಅಧ್ಯಾಯದಲ್ಲಿ ನಾವು ತಿಳ್ಕೊಳ್ತಾ ಇದ್ದೇವೆ. ಅದನ್ನು ಪ್ರತಿದಿನ ಮನನ ಮಾಡಿಕೊಂಡು ನಾವು ಜೀವನದಲ್ಲಿ ಕಾರ್ಯೋನ್ಮುಖರಾಗೋಣ ಅಂತ ಅದನ್ನು ಅರ್ಥ ಮಾಡ್ಕೊಳ್ಳೋಣ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಹರಿ ಓಂ. ಸರ್ವಂ ಶ್ರೀಕೃಷ್ಣ ಅರ್ಪಣಮಸ್ತು.